ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ಒಂದು ವಿಡಿಯೋ ನನಗೆ ಸೂಪರ್ ಆಗಿರೋ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮೊಂದು ಫೋನ್ಗೆ ವಾಲ್ಯೂಮ್ ಬಟನ್ನ ಮೂಲಕ ಲಾಕ್ ಅನ್ನೋದನ್ನ ಇಡ್ಬೋದು. ಹೌದು ಗೈಸ್, ನೀವು ನಾರ್ಮಲಾಗಿ ಫೋನ್ಗೆ ಪ್ಯಾಟ್ರನ್ ಇಟ್ಟಿರ್ತೀರಾ ಅಥವಾ ಏನೊಂದು ಲಾಕ್ ಯಾರೋ ಕೊಟ್ಟಿರ್ತೀರಾ. ಬಟ್ ನಾನು ನಿಮಗೆ ಇವತ್ತು ಒಂದು ಸೂಪರ್ ಆಗಿರೋ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಮೂಲಕ ನೀವು ವಾಲ್ಯೂಮ್ ಬಟನ್ನ ಇಲ್ಲಿ ಕೋಡ್ ಇರ್ತಾ ಒಂದು ಕೋಡ್ ಎಂಟರ್ ಮಾಡಿದ್ರೆ ಸಾಕು, ಅದೇ ರೀತಿ ಲಾಕ್ ಅನ್ನೋದನ್ನು ಓಪನ್ ಆಗುತ್ತೆ. ಯಾವ್ದಾದ್ರು ಅಪ್ಲಿಕೇಶನ್ನು ಹೇಗೆ ಯೂಸ್ ಮಾಡೋದು ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಬರೋಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಅಪ್ಲಿಕೇಶನ್ ಹೆಸರನ್ನ ವಿಡಿಯೋ ಎಂಡಿಂಗಲ್ಲಿ ತಿಳಿಸ್ಕೊಡ್ತೀನಿ. ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಅಂತ ಕಾಣಿಸಿದ್ರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಾಲ್ಯೂಮ್ ಬಟನಿಂದ ಒಂದು ಪ್ಯಾಟ್ರನ್ನೇ ಇಡಬೇಕಾಗುತ್ತೆ. ಅಂದರೆ ಈಗ ನಿಮ್ಮ ಒಂದು ಮೊಬೈಲ್ನ ವಾಲ್ಯೂಮ್ ಬಟನ್ ಇದು ಗೊತ್ತಾ ಇಲ್ಲಿ ಎರಡು. ಸೊ ಇಲ್ಲಿ ಕಾಣಿಸಿದ್ದೀರಿ ಎರಡು ವಾಲ್ಯೂಮ್ ಬಟನ್ನು. ಇದರಲ್ಲಿ ನೀವು ನಾನು ಅಪ್ ಅಪ್ ಡೌನ್ ಅಪ್ ಕೊಟ್ಟಿದ್ದೀನಿ. ಓಕೆನಾ, ನೋಡ್ಬೋದು ಇಲ್ಲಿ ಪ್ಯಾಟ್ರನ್ ಇಲ್ಲಿ ಎಂಟರ್ ಆಗಿದೆ. ಸೊ ಕಾಣಿಸ್ತಾ ಇರ್ಬೋದು ಇಲ್ಲಿ ಅಪ್ ಅಪ್ ಡೌನ್ ಅಪ್ಪ ಇದೆ. ಓಕೆನಾ, ಸೊ ಈಗ ನೆಕ್ಸ್ಟ್ ಟೈಮ್ ಕ್ಲಿಕ್ ಮಾಡ್ಕೊತೀನಿ ಪ್ಯಾಟ್ರನ್ ಕೊಟ್ಟು. ಈಗ ಮತ್ತೆ ಇದನ್ನ ಎಂಟರ್ ಮಾಡೋಕ್ಕಾಗುತ್ತೆ. ಓಕೆನಾ, ಕನ್ಫರ್ಮ್ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡ್ಬೋದು, ಸೊ ಸೆಟಪ್ ವರ್ಚುವಲ್ ಬಟನ್ಸ್ ಅಂತ ಇದೆ. ಸೊ ನಿಮಗೆ ಇಲ್ಲಿ ಬೋತ್ ನಾವೇ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಕ್ಲಿಕ್ ಮಾಡ್ಕೊಂಬಿಡಿ. ಸೊ ಸೆಲೆಕ್ಟ್ ಕ್ವಶನ್ ಅಂದರೆ ನೀವು ಅಕಸ್ಮಾತ್ ಆ ಒಂದು ಪಾರ್ಟ್ರನ್ನ ಮರ್ತೋಯ್ತು ಅಂದರೆ ನೀವು ಒಂದು ಕ್ವಶನ್ನ ಸೆಲೆಕ್ಟ್ ಮಾಡಿಬಿಟ್ಟು ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಸೊ ರಿಕವರಿ ಮಾಡ್ಕೋದು. ಅಂದರೆ ಈಗ ನಾರ್ಮಲಾಗಿ ಎಲ್ಲ ಫೋನಲ್ಲಿ ಇರುತ್ತಲ್ಲ ಅದೇ ಥರ ಪ್ಯಾಟ್ರನಲ್ಲಿ ಅದೇ ಥರ ರೀತಿ ಇದು ಕೂಡ. ಓಕೆನಾ, ಇಲ್ಲಿ ಸೆಲೆಕ್ಟ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರೊಂದು ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಶನ್ನ ಸೆಲೆಕ್ಟ್ ಮಾಡಿಬಿಟ್ಟು ಆನ್ಸರ್ ಸೆಲೆಕ್ಟ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಟೈಮ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪರ್ಮಿಷನ್ಸ್ಗಳನ್ನ ಗ್ರ್ಯಾಂಟ್ ಮಾಡೋಕ್ಕಾಗುತ್ತೆ. ಓಕೆನಾ, ಸೊ ಯೂಸರ್ಸ್ ಆಕ್ಸೆಸ್ ಕಳಿಸ್ತಾ ಇದೆ, ಇದನ್ನು ಕೂಡ ಓಕೆ ಮಾಡಿ. ಸೊ ಇಲ್ಲಿ ಏನೋ ಇಲ್ಲಿ ಬರುತ್ತೆ ಆ ಒಂದು ಪರ್ಮಿಷನ್ಗೆ ಅಲೋ ಮಾಡಿ. ಈಗ ಬ್ಯಾಕ್ ಬನ್ನಿ, ಇಲ್ಲಿ ಎರಡನೇ ಪರ್ಮಿಷನ್ ಕೂಡ ಅಲೋ ಮಾಡಿ. ಇದು ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ಸ್ ಅಂತ ಇದೆ. ಸೊ ಈ ಒಂದು ಆ್ಯಪ್ನ ಸೆಲೆಕ್ಟ್ ಮಾಡಿಕೊಂಡು ಇದು ಕೂಡ ಆನ್ ಮಾಡ್ಕೊಳ್ಳಿ. ಸೊ ಈಗ ಬ್ಯಾಕ್ ಬಂದುಬಿಡಿ. ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಆ್ಯಪ್ ಲಾಕ್. ಓಕೆ, ಈಗ ಟಿಕ್ನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೋಡೋದು ಇಲ್ಲಿ ನಿಮ್ಗೆ ಏನೇನಿದೆ ಬೇಕಾದ್ರೆ ಇಲ್ಲಿ ಏನೋ ನೋಟ್ಸ್ ಬೇಕಾದ್ರೆ ನೋಟ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ, ಸೊ ಈಗ ನಿಮ್ಗೇನು ಬೇಡ ಅಂತಂದರೆ ಈಗ ಬ್ಯಾಕ್ ಬಂದುಬಿಡಿ. ಸೊ ಈಗ ಮತ್ತೆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಮತ್ತೆ ಓಪನ್ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ನ ಎಂಟರ್ ಮಾಡೋದು. ಯಾಕಂದರೆ ಅಂದರೆ ನೀವು ವಾಲ್ಯೂಮ್ ಬಟನ್ ಒಂದು ಪ್ಯಾಟ್ರನ್ ಕೂಡ ಇರುತ್ತೆ, ಒಂದು ಪ್ಯಾಟ್ರನ್ ಎಂಟರ್ ಮಾಡೋಕ್ಕಾಗುತ್ತೆ. ಸೊ ನಾನು ಪ್ಯಾಟ್ರನ್ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ ಅಷ್ಟು ಈಗ ನೋಡ್ಬೋದು, ಈಗ ಆ್ಯಪ್ ಲಾಕ್ ಕಂಡಿದ್ದೀನಿ ಆನ್ ಮಾಡಿಕೊಂಡು ಸೊ ಯಾವ್ದಾದ್ರು ಅಪ್ಲಿಕೇಶನ್ಗಳು ಲಾಕ್ ಇಕ್ಬೇಕು ಅಂದ್ಕೊಂಡಿದ್ರೆ ಅದು ಎಲ್ಲ ಅಪ್ಲಿಕೇಶನ್ಗಳು ಲಾಕ್ ಇಕ್ಕೊಂಬಂಡಿ. ಓಕೆನಾ, ಸೊ ನಾನು ಎಕ್ಸಾಂಪಲ್ ಈಗ ಫ್ಯಾನ್ ಪೇಗೆ ಒಂದು ಲಾಕ್ ಇಕ್ತಾ ಇದ್ದೀನಿ. ಸೊ ಈಗ ಬ್ಯಾಕ್ ಬಂದುಬಿಡ್ತೀನಿ. ಓಕೆನಾ, ಸೊ ಈಗ ಫ್ಯಾನ್ ಪೇನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಗೈಸ್, ನೀವು ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮಗೆ. ಸೊ ನೀವು ಇಲ್ಲಿ ಏನು ಮಾಡೋಕ್ಕಾದ್ರೆ ವಾಲ್ಯೂಮ್ ಬಟನಿಂದ ಇರುವಂಥ ಒಂದು ಪ್ಯಾಟ್ರನ್ನ ಎಂಟರ್ ಮಾಡೋಕ್ಕಾಗುತ್ತೆ. ಓಕೆನಾ, ಸೊ ನಾನು ಈಗ ವಾಲ್ಯೂಮ್ ಬಟನಲ್ಲಿ ಅಪ್ ಅಪ್ ಡೌನ್ ಅಪ್ ಕೊಟ್ಟಿದ್ದೆ. ಸೊ ಈಗ ನಾನು ಒಂದು ಪ್ಯಾಟ್ರನ್ ಎಂಟರ್ ಮಾಡ್ತೀನಿ. ಗೈಸ್ ನೋಡಿದ್ರಲ್ಲ, ಈಗ ಒಂದು ಅಪ್ಲಿಕೇಶನ್ ಓಪನ್ ಆಯಿತು. ಓಕೆನಾ, ಸೊ ನೀವು ಕೂಡ ಪ್ಯಾಟ್ರನ್ ಎಂಟ್ರಿ ಮಾಡ್ತು ಅಂದರೆ ಸಾಕು, ಸೊ ನಿಮಗೆ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಓಕೆನಾ, ಸೊ ಈ ಥರ ನಿಮಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು, ಬೇಡ ಅಂದರೆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಓಕೆನಾ, ಸೊ ನಾನೀಗ ಒಂದು ಅಪ್ಲಿಕೇಶನ್ ಹೆಸರು ತಿಳಿಸ್ಕೊಟ್ಬಿಡ್ತೀನಿ. ಸೊ ಏನಿಲ್ಲ, ನೀವು ನಿಮ್ಮೊಂದು ಮೊಬೈಲ್ನಲ್ಲಿರುವಂಥ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಅದಾದ ನಂತರ ಓಪ್ಸ್ ಆ್ಯಪ್ ಲಾಕ್ ಅಂತ ಸರ್ಚ್ ಮಾಡಿ, ಇಲ್ಲ ಕೆ ನೋಟ್ ಅಂತ ಸರ್ಚ್ ಮಾಡಿ. ಓಕೆನಾ, ಸೊ ನಿಮಗೆ ಈ ಒಂದು ಲೋಗೋ ಕಾಣಿಸಿದಲ್ಲಿ ಲೋಗೋ ಇರುವಂಥ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಈಗ ತೋರಿಸ್ಕೊಟ್ಟಲ್ಲ ಈ ಎಲ್ಲ ಸೆಟ್ಟಿಂಗ್ಸ್ ಮಾಡಿದ್ರೆ ಸಾಕು. ಸೊ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಫೋನ್ ಪಾಸ್ವರ್ಡ್ನ ಯಾರು ಕೂಡ ಓಪನ್ ಮಾಡೋದಕ್ಕೆ ಆಗಲ್ಲ. ಓಕೆನಾ, ಸೊ ಇಷ್ಟಾಗ್ತಿವತ್ತು ಒಂದು ವಿಡಿಯೋ ಲೈಕ್ ಮಾಡಿ, ಇದೇ ಥರ ತಿಳಿದ್ಕೊಂಡು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.